ಈ ಒಂದು ಸ್ಥಿತಿಯನ್ನ ನೋಡ್ತಾ ಇದ್ರೆ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಏನು ಹೇಳ್ತೀವಿ ಎಲ್ಲದಕ್ಕೂ ಕೂಡ ತದ್ವಿರುದ್ಧವಾದ ಒಂದು ಪರಿಸ್ಥಿತಿ ಇದೆ. ನಾನೀಗ ಹೆಣ್ಣೂರಲ್ಲಿ ಇದ್ದೀನಿ. ಹೆಣ್ಣೂರಿನ ಒಂದು ಅನಾಥಾಶ್ರಮದ ಮುಂಭಾಗದಲ್ಲಿ, ಅದಕ್ಕಿಂತ ಮುಂಚೆ ಆ ಅನಾಥಾಶ್ರಮದ ಮುಂಭಾಗ ಒಂದು ದೃಶ್ಯವನ್ನು ತೋರಿಸ್ತೀನಿ. ಸಂಪೂರ್ಣವಾಗಿ ಒಂದು ಕಡೆ ಅನಾಥಾಶ್ರಮದ ಮುಂಭಾಗದಲ್ಲಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ, ಕಾರ್ಗಳು ಕೂಡ ಜಲಾವೃತವಾಗಿದೆ, ಮನೆಗಳು ಕೂಡ ಜಲಾವೃತವಾಗಿದೆ. ಆ ಒಂದು ರಸ್ತೆಯ ಮುಂಭಾಗದಲ್ಲಿ, ಮುಖ್ಯ ರಸ್ತೆಯ ಮುಂಭಾಗದಲ್ಲಿರುವಂತಹ ಒಂದು ಪಬ್ಲಿಕ್ ಅನಾಥಾಶ್ರಮ ಇದೆ, ಒಂದು ಅನಾಥಾಶ್ರಮ ಇದೆ, ಶೆಲ್ಟರ್ ಪಬ್ಲಿಕ್ ಅನಾಥಾಶ್ರಮದ ಒಳಭಾಗಕ್ಕೆ ಹೋಗ್ತಾ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ದೃಶ್ಯವನ್ನು ನೋಡ್ತಿದ್ರೆ ಎಂತವರೆಗೂ ಕೂಡ ಒಂದು ರೀತಿ ಮನ ಕಲಕುವಂತ ಘಟನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಅಂಗವಿಕಲರಿದ್ರು ಅವರೆಲ್ಲರೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ನಿನ್ನೆ ರಾತ್ರಿಯಿಂದ ಕೂತ್ಕೊಂಡಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಈ ಒಂದು ದೃಶ್ಯವನ್ನ ಕೂಡ ನಾವು ನೋಡಿದ್ರೆ ಸಾಕಷ್ಟು ಒಂದು ರೀತಿ ಮನ ಕಲಕುವ, ಕಣ್ಣೀರೇ ಬರುವಂತ ದೃಶ್ಯ ಇದೆ. ಯಾಕೆಂದ್ರೆ ಈ ಅಂಗವಿಕಲರ ಪರಿಸ್ಥಿತಿನ ನೋಡಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದ ಕೂಡ ಈ ಒಂದು ಹೆಣ್ಣೂರು ಬಳಿ ಇರುವಂತ ಈ ಒಂದು ಅನಾಥಾಶ್ರಮ ಇದೆ. ಅನಾಥಾಶ್ರಮದಲ್ಲಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಏಕಾಏಕಿ ತಡರಾತ್ರಿ 2-2:30 ಸುಮಾರಿಗೆ ನೀರು ನುಗ್ಗುತ್ತೆ. ನೀರು ನುಗ್ಗದಂತ ಸಂದರ್ಭದಲ್ಲಿ ಏಕಾಏಕಿ ಎಲ್ಲರೂ ಕೂಡ ಅವರ ರೂಮ್ಗಳಿಂದ ಹೊರಭಾಗಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ನೀರು ನುಗ್ಗಿ ಯಾರು ಕೂಡ ಹೊರಗಡೆ ಹೋಗ್ಲಿಕ್ಕಾಗಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲರೂ ಕೂಡ ಇಲ್ಲೇ ಕೂತ್ಕೊಂಡಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಒಂದು ಅನಾಥಾಶ್ರಮದಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ಜನರು ಅಂಗವಿಕಲರಿದ್ದಾರೆ, ಬೇರೆ ಬೇರೆ ವೃದ್ಧ ಇದ್ದಾರೆ, ವಯಸ್ಕರಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಏಕಾಏಕಿ ನೀರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇಲ್ಲಿರುವಂತ ಅವರ ಪೋಷಕರು ಅವರೆಲ್ಲರನ್ನು ಕೂಡ ವೀಲ್ ಚೇರ್ ಅಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಆ ಸ್ಥಿತಿಯಲ್ಲೇ ಕೂಡ ಅವ್ರನ್ನ ಕೂರಿಸಿರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಜಮಾನ್ರೆ, ಎಷ್ಟೊತ್ತಿಗೆ ನೀರು ಬಂತು, ಏನಾಯ್ತು? 96 ఏళ్ళు అవుతుంది నాకు వయసు. ఈ సమయాన వచ్చి మూడు అడుగు నీళ్ళు నిలుస్తుంది. నైట్ 2 గంటల ఉండి 2 గంటల ఉండి మూడు అడుగు నీళ్ళు నిలుస్తుంది. నిండా శ్రమంగా ఉంది స్వామి. ఏం చేసి మీరు దయచేసి ఏమైనా మాకు చేయవలసింది ఏమైనా చేస్తుంటే పర్వాలేదు. ఈ నీళ్ళు నెత్తి తింటేనా కూడా పర్వాలేదు. ಊಟ ಏನಾದ್ರು ಮಾಡಿದ್ರ? ಊಟ ಮಾಡೋ ಪರಿಸ್ಥಿತಿ ಇಲ್ಲ. కూడా కిచెన్ నీళ్ళు నిలిచిపోయింది. దాని ఊట కూడా ಮಾಡలేదు. ఇలాగంటే టీ పెట్టి ಬೋಸಿ ಉಂಡಾము. ಇನ್ನೊಬ್ರಿದ್ರೆ ವೀಲ್ ಚೇರ್ ಇರೋ ಅಂಗವಿಕಲ, ಅವರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಗಂಟೆಗೆ ಈ ಘಟನೆ ಆಯ್ತು, ಏನ್ ಸಮಸ್ಯೆ ಆಗ್ತಿದೆ? ಯಾಕೆ ನೀರಲ್ಲೇ ಇದ್ದೀರಾ ನೀವು ಬೆಳಗ್ಗೆ ನಿನ್ನೆ ರಾತ್ರಿಯಿಂದ? ನಿನ್ನೆ 2 ಗಂಟೆಯಿಂದ ನಮಗೆ ಮಳೆ ಸ್ಟಾರ್ಟ್ ಆಗಿದೆ ಸರ್. ಯಾರಿಗೂ ನಿದ್ರೆ ಇಲ್ಲ, ಏನಿಲ್ಲ. ಒಂದು ಕಟ್ಲಲ್ಲಿ ಇಬ್ಬರು ಮಲ್ತಾ ಇದ್ದೀವಿ. ಅದರಿಂದ ನೀರು ತುಂಬಿಟ್ಟು ಲೇಡೀಸ್ ಟಾಯ್ಲೆಟು ಜೆಂಟ್ಸ್ ಟಾಯ್ಲೆಟ್ ಫುಲ್ ತುಂಬಿಟ್ಟು ನೀರು ಹೋಗೋಕ್ಕೆ ಚಾನ್ಸ್ ಇಲ್ಲ. ಅದರಿಂದ ನಮಗೆ ಇನ್ಫೆಕ್ಷನ್ ಆಗಿದೆ. ಸೊ ಊಟ ಮಾಡಬೇಕಾದ್ರೆ ಅವರು ಅಡುಗೆ ಮಾಡೋಕ್ಕೆಲ್ಲ ಫುಲ್ ನೀರು ತುಂಬಿಟ್ಟಿದೆ. ಅದನ್ನ ಅಡುಗೆನೇ ಮಾಡೋಕ್ಕಾಗಲ್ಲ, ಬ್ರೇಕ್ಫಾಸ್ಟನ್ನು ಮಾಡೋಕ್ಕಾಗ್ತಲ್ಲ. ನಮಗೆ ವಾಮಿಟ್ ಆಗ್ತದೆ, ಫೀವರ್ ಆಗ್ತದೆ ಕೆಲವು ಕಡೆನೂ. ಅದನ್ನ ದಯವಿಟ್ಟು ನಾನು ರೆಟಿಫೈ ಮಾಡಿಕೊಡಿ ಸರ್. ಈ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಊಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿನ ಮ್ಯಾನೇಜ್ಮೆಂಟ್ ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಗಂಟೆಗೆ ಈ ಘಟನೆ ಆಯ್ತು, ಎಷ್ಟೊತ್ತಿಗೆ ನೀರು ಬಂತು? 12 ಗಂಟೆಗೆ ಸುಮಾರು ಮಳೆ ಸ್ಟಾರ್ಟ್ ಆಯ್ತು. 2 ಗಂಟೆ ಮೇಲೆ ಜಾಸ್ತಿ ಭಾರಿ ಮಳೆ ಸ್ಟಾರ್ಟ್ ಆಯ್ತು. ಮತ್ತೆ ಬೆಳಿಗ್ಗೆ 5 ಗಂಟೆವರೆಗೂ ಬೀಳ್ತಾನೆ ಇತ್ತು ಫುಲ್ ಮಳೆ. ಕರೆಂಟ್ ಇಲ್ಲ, ಕರೆಂಟಿನ ಸಮಸ್ಯೆ. ರೂಮಲ್ಲಿ ಹೋಗಕ್ಕೆ ಬರಕ್ ಜಾಗ ಗೊತ್ತಿಲ್ಲ. ಇಲ್ಲಿ ಇದೇ ಮೊದಲು ಬಾರಿಗೆ ಸಮಸ್ಯೆ ಆಗ್ತಾ ಇದೆಯಾ, ಹಿಂದೇನೂ ಆಗ್ತಾ ಇದೆಯಾ? ಹಿಂದೇನು ಹೋದ ವರ್ಷನೂ ಇದೇ ತರನೇ ಆಯ್ತು ಸರ್. ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು ಏನು ಬಂದು ನೋಡ್ತಾ ಇಲ್ವಾ? ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡ್ತಾ ಇಲ್ವಾ? ಇಲ್ಲ ಸರ್, ಬರ್ತಾ ಇಲ್ಲ, ಬಂದಿಲ್ಲ. ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಇನ್ನು ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ವಯಸ್ಕರಿದ್ದಾರೆ, ವೃದ್ಧರಿದ್ದಾರೆ, ಮಹಿಳೆಯರಿದ್ದಾರೆ, ಅಂಗವಿಕಲರಿದ್ದಾರೆ. ಅವ್ರ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಇದೆ ಅನ್ನೋ ಒಂದು ಪರಿಸ್ಥಿತಿ ಗೊತ್ತಾಗ್ತದೆ. ಯಾಕೆಂದ್ರೆ ಎಲ್ಲ ಒಂದು ವಿಕಲಚೇತನರು ಏನಿದ್ದಾರೆ ಅವ್ರು ಏನ್ ಮಾಡ್ಲಿಕ್ಕಾಗಂತ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿದ್ದಾರೆ, ಕಂಗಾಲಾಗಿ ಕೂತಿದ್ದಾರೆ. ಅವ್ರಿಗೆ ಊಟವನ್ನ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ ಸಾಕಷ್ಟು ಸಮಸ್ಯೆ ಆಗಿದೆ. ಯಾಕೆಂದ್ರೆ ಅಡುಗೆ ಮನೆ ಆ ಕಿಚನ್ ನಾನು ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ರಂಗನಾಥ್, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಕಿಚನ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಯಾಕೆಂದ್ರೆ ಆ ಒಂದು ಏನು ವಿಶೇಷ ಚೇತನರಿಗೆ ಇಲ್ಲೇ ಅಡಿಗೆ ಆಗ್ಬೇಕು, ಆ ಒಂದು ಅಡಿಗೆ ತಯಾರಾಗುವ ಸ್ಥಳವು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆದ್ರೂ ಕೂಡ ಪರವಾಗಿಲ್ಲ, ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಇಲ್ಲಿನ ವ್ಯವಸ್ಥಾಪಕರಿಂದ ಇಲ್ಲಿ ನೋಡ್ಕೊಂಡವ್ರು ಯಾರು ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ರೀತಿಯಾದ ಒಂದು ಪರಿಸ್ಥಿತಿ ನಿನ್ನೆ ತಡರಾತ್ರಿಯಿಂದ ಮಳೆ ಸುರಿದಿದ್ದಾಗಿದೆ. ಕೇವಲ ಇದು ಮೊದಲ ಬಾರಿಗೆ ಅಲ್ಲ, ಈ ಒಂದು ಘಟನೆ ಏನಿದೆ ಈ ಹಿಂದೆಯೂ ಕೂಡ ಆಗಿತ್ತು. ಆದ್ರೆ ಯಾರು ಕೂಡ
ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಯಾಕೆ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಇದು ಬ್ರ್ಯಾಂಡ್ ಬೆಂಗಳೂರ, ಇದು ಗ್ರೇಟರ್ ಬೆಂಗಳೂರು. ಯಾಕಂದ್ರೆ ನಾವು ಬೆಂಗಳೂರಿನ ಬೇರೆ ಬೇರೆ ರೀತಿ ವ್ಯಾಖ್ಯಾನವನ್ನು ಮಾಡ್ತೀವಿ, ಇದನ್ನು ನೋಡಿದ್ರೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿದೆ. ನೀವಾಗಲೇ ಹೇಳಿದಂಗೆ ಬೆಂಗಳೂರು ಕುಂಠಿತವಾಗಿದೆ, ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಂಗವಿಕಲರು ನಿನ್ನೆ ರಾತ್ರಿಯಿಂದಲೂ ಕೂಡ ಏನ್ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಕಂಗಾಲಾಗಿ ಕೂತಿದ್ದಾರೆ. ಅವ್ರನ್ನ ಹೊರಗಡೆ ಕರ್ಕೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ನಾನು ಆವಾಗಲೇ ಮೊದಲು ಶುರುವಲ್ಲೇ ದೃಶ್ಯವನ್ನು ಕೂಡ ತೋರಿಸಿದೆ. ಸಂಪೂರ್ಣವಾಗಿ ದೃಶ್ಯ ಏನಿತ್ತು, ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ, ತೆಗೆದುಕೊಳ್ಳಿಕ್ಕಾಗೂ ಆಗಲ್ಲ. ಆ ಒಂದು ದೃಶ್ಯ ಘಟನೆ ಕೂಡ ಸಾಕಷ್ಟು ಮನಕಲಕುವಂತ ಘಟನೆ ಬೆಂಗಳೂರಿನಲ್ಲಿ ಆಗಿರುವಂತದ್ದು.